ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಬಾಲಕೃಷ್ಣ ಅವರು ಸೇರ್ಪಡೆ ಆಗ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್, ನಿರೀಕ್ಷೆ ಇತ್ತ? ಖಂಡಿತ ನಿರೀಕ್ಷೆ ಇತ್ತು, ಬಟ್ ಕಾಂಪಿಟೇಷನ್ ಜಾಸ್ತಿ ಇತ್ತು. ಈ ಕಾಂಪಿಟೇಷನ್ ಮಧ್ಯೆಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನಗೆ ಅವಕಾಶ ಮಾಡಿದ್ರು. ಸರ್, ಪ್ರತಿ ಬಾರಿ ಕೂಡ ಆ ಜಿಲ್ಲೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರಿಗೆ ಆ ಜಿಲ್ಲೆಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಕಡಿಮೆ. ಆದರೆ ಈ ಬಾರಿ ಹಂಗಾಗಿಲ್ಲ. ಬಾಲಕೃಷ್ಣ ಅವರು ಒಂದು ರೀತಿ ಜಾಕ್ಪಾಟ್ ಹೊಡೆದ್ರ ಅಂತ. ಮುಖ್ಯಮಂತ್ರಿಗಳು ಜಿಲ್ಲೆ ಲೆಕ್ಕಕ್ಕೆ ಬರೋದಿಲ್ಲ, ಅವ್ರ ರಾಜ್ಯದ ಲೆಕ್ಕ. ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಅಲ್ಲಿ 2 ಸಚಿವ ಸ್ಥಾನ ಮಾದೇವಪ್ಪನವ್ರಿಗೆ, ವೆಂಕಟೇಶ್ ಅವರಿಗೆ ಕೊಟ್ಟಿದ್ರು. ಹಂಗೆ ಅದು ಅವರು ರಾಜ್ಯ ಲೆಕ್ಕ, ಸಿಎಂ ಅವರು, ನಾವು ಜಿಲ್ಲೆ ಲೆಕ್ಕ. ಸರ್, ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ ಜೆಡಿಎಸ್ ವಿರುದ್ಧ ತೊಡೆ ತಟ್ಟೋದಕ್ಕೆ ದೊಡ್ಡ ಮಟ್ಟದ ಒಂದು ಬಲಿಷ್ಠವಾದಂಥ ಪಡೆ. ಒಂದ್ ಕಡೆ ಮಂಡ್ಯದಲ್ಲಿ ಇಬ್ಬರಿಗೆ, ಹಾಸನದಲ್ಲಿ ಶಿವಲಿಂಗೇಗೌಡರಿಗೆ, ರಾಮನಗರದಲ್ಲಿ ನಿಮಗೆ. ಇದೇನು ಒಂದು ಮುಂದಿನ ವಿಧಾನಸಭೆ ಚುನಾವಣೆಯ ಒಂದು ಭವಿಷ್ಯ ದೃಷ್ಟಿಯಲ್ಲಿ ಈ ರೀತಿ ಕೊಟ್ಟಿರೋದೇ? ಈಗ ಇದು ಚುನಾವಣೆ ವರ್ಷ, ಇನ್ನೊಂದು 6 ತಿಂಗಳು ಬಿಟ್ಟರೆ ಚುನಾವಣೆ ವರ್ಷ. ಚುನಾವಣೆಗೆ ಸಜ್ಜಾಗಬೇಕು. ಚುನಾವಣೆಗೆ ಸಜ್ಜಾಗಬೇಕು ಅಂತಂದ್ರೆ ನಾವು ಕೂಡ ನಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಬಟ್ ಈ ಭಾಗದಲ್ಲಿ ಸ್ವಲ್ಪ ಜನತಾದಳದವ್ರದ್ದು ಶಕ್ತಿ ಇರೋದ್ರಿಂದ ನಮ್ಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಬಾಲಕೃಷ್ಣ ಅವರು ಮಾತ್ರ ಹಳೆ ಮೈಸೂರು ಭಾಗದಲ್ಲಿ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಏನೇ ಆರೋಪ ಮಾಡಿದ್ರು ಕೂಡ ನೇರವಾಗಿ ತಿರುಗೇಟ್ ಕೊಡುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಬಾಲಕೃಷ್ಣ ಅವರು ಮಾತ್ರ. ಅದು ಎಲ್ಲ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಯ್ತಾ ಸರ್ ನಿಮಗೆ? ನಾಟಕೀಯವಾದ ಮಾತುಗಳನ್ನ ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಷ್ಟೇ. ಒಬ್ಬ ರಾಜಕಾರಣಿಗಳು ಏನ್ ಮಾತಾಡ್ತಾರೆ ಅದರಂತೆ ನಡ್ಕೋಬೇಕು. ನಡ್ಕೊಳ್ಳೋದೊಂದು, ಮಾತಾಡೋದೊಂದು ಆದಾಗ ಅದನ್ನು ಪ್ರಾಮಾಣಿಕವಾಗಿ ಜನಗಳಿಗೆ ತಲುಪಿಸ್ತೀವಿ. ಸರ್, ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಮುಖ್ಯಮಂತ್ರಿಗಳೇ ನಮ್ಮ ಖಾತೆ, ನಾವು ಯಾವ ಖಾತೆ ನಿರೀಕ್ಷೆ ಮಾಡೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಬಾಲಕೃಷ್ಣ ಅವರ ಮಾತು.